ಇನ್ನು ರೆಕಾರ್ಡ್ ಮೇಲೆ ರೆಕಾರ್ಡ್ ಅನ್ನ ಬರಿತಾ ಹೋಗ್ತಾ ಇರುವಂತಹ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈಗ ಇನ್ನಷ್ಟು ದಾಖಲೆಗಳನ್ನ ಬರಿಬೇಕು ಅನ್ನುವಂತಹ ಇಂಗಿತವನ್ನ ವ್ಯಕ್ತಪಡಿಸಿದ್ದಾರೆ. ಸುದೀರ್ಘ ಸಿಎಂ ಅನ್ನೋ ದಾಖಲೆಯನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬರೀತಾರ. ಅತಿ ಹೆಚ್ಚು ಅವಧಿಯ ಸಿಎಂ ದಾಖಲೆಯ ವಿಶ್ವಾಸವನ್ನ ಸಿದ್ದರಾಮಯ್ಯನವರು ವ್ಯಕ್ತಪಡಿಸಿದ್ದಾರೆ. 7 ವರ್ಷ 7 ತಿಂಗಳು ದೇವರಾಜ್ ಅರಸು ಅವರು ಸಿಎಂ ಆಗಿದ್ರು. 7 ವರ್ಷ 7 ತಿಂಗಳು ಪೂರ್ಣಗೊಳಿಸೋಕೆ ಸಿದ್ದರಾಮಯ್ಯನವರಿಗೆ ಡಿಸೆಂಬರ್ 21ರವರೆಗೂ ಕೂಡ ಕಾಯಬೇಕಾಗತ್ತೆ. ಡಿಸೆಂಬರ್ 21ರವರೆಗೆ ಸಿದ್ದರಾಮಯ್ಯನವರೇ ಮುಂದುವರಿತಾರಾ? ಪಬ್ಲಿಕ್ ಟಿವಿ ಮುಖ್ಯಸ್ಥ HR ರಂಗನಾಥ್ ಅವರ ಸಂದರ್ಶನದಲ್ಲಿ ಮುಖ್ಯಮಂತ್ರಿಗಳು ಈ ಸುಳಿವನ್ನ ಕೊಟ್ಟಿದ್ದಾರೆ. ಹಾಗಿದ್ದಾಗ ಏನ್ ಹೇಳಿದ್ದಾರೆ ಕೇಳಿಸ್ಕೊಳ್ಳೋಣ. ಮಾಡೋದ್ರಲ್ಲಿ ನಂಬಿಕೆ ಇದೆಯಾ ನಿಮ್ಗೆ? ಈಗ ಕ್ರಿಕೆಟ್ ಅಲ್ಲಿ 10 ಸೆಂಚುರಿ ಹೊಡೆಯೋದು ನಂಬಿಕೆ ಇರುತ್ತೆ, 26 ಸಿಕ್ಸರ್ ಹೊಡೆಯೋಕೆ ನಂಬಿಕೆ ಇರುತ್ತೆ. ಆ ಟೈಪ್ ನಿಮ್ಗೆ ದಾಖಲೆಯಲ್ಲಿ ನಂಬಿಕೆ ಇದೆಯಾ? ನಾನು ದಾಖಲೆಗಳಲ್ಲಿ ನಂಬಿಕೆ ಇಟ್ಕೊಂಡಿರೋದು ಯಾವಾಗಲೂ. ಅರ್ಥ ಆಯ್ತು ಬಿಡ್ರಿ. ಹಂಗಾರೆ ಲಾಂಗೆಸ್ಟ್ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ ಆಗಬೇಕಾದ್ರೆ ನೀವು ಇನ್ನೂ ಸ್ವಲ್ಪ ದೀರ್ಘಕಾಲನೇ ಇರಬೇಕಾಗತ್ತಂಗಾರೆ ದಾಖಲೆ ಮಾಡಕ್ಕೆ. ದಟ್ ಮೀನ್ಸ್ ಈಗ ದಾಖಲೆ ಆಗಿಲ್ಲ ಅಂತಲ್ಲ? ಇಲ್ಲ, ಈಗಾಗಿರೋದಿಲ್ಲ. ಲಾಂಗೆಸ್ಟ್ ನಾ ಹೇಳಿದ್ದು ಎಲ್ಲರಿಗಿಂತ ಜಾಸ್ತಿ. ಬಹಳ ದೀರ್ಘಕಾಲ ರಾಜಕೀಯ ಮಾಡಿದ್ದೀನಿ. ಸುಮಾರು 4 ದಶಕಗಳು ಹೆಚ್ಚು ಕಾಲ ರಾಜಕೀಯ ಮಾಡಿದ್ದೀನಿ. ಅಧಿಕಾರಕ್ಕೆ ಬಂದು ನಾನು ಮಂತ್ರಿಯಾಗೇನೆ 4 ದಶಕಗಳಾಯಿತು. ಇಂದ ಕರ್ನಾಟಕ ರಾಜ್ಯದಲ್ಲಿ ಜನರು ಆಶೀರ್ವಾದ ಮಾಡೋದ್ರಿಂದ ಇಷ್ಟು ವರ್ಷ ಕರ್ನಾಟಕ ರಾಜಕಾರಣದಲ್ಲಿ ಉಳಿಲಿಕ್ಕೆ ಸಾಧ್ಯ ಆಗಿದೆ. ಸರಿ, ಹಂಗಾರೆ ಈಗ 5 ವರ್ಷ ಪ್ಲಸ್ 5 ವರ್ಷ 10 ವರ್ಷ ಆದ್ರೆ ಲಾಂಗೆಸ್ಟ್ ಚೀಫ್ ಮಿನಿಸ್ಟರ್ ಆಗ್ತೀರಿ. ಅದು ದಾಖಲೆನೆ ಮಾಡೇ ಬಿಡಿ. ಆ ದಾಖಲೆನೂ ಅದು ದಾಖಲೆನೆ ಮಾಡ್ತೀರಾ ಅಲ್ವಾ? ದಾಖಲೆನ ಬಿಡಲ್ಲ ನೀವೆಲ್ಲಿ ಬಿಡ್ತೀರಿ? ಬಿಡಂಗಿಲ್ಲ. ದಾಖಲೆ ಆಗೇ ಆಗ್ಬೇಕದು. ಆ ನಂಬಿಕೆ ಇದೆ, ವಿಶ್ವಾಸ ಇದೆ. ಏನನ್ನಿಸ್ತಿದೆ ಇಷ್ಟೊಂದು ಬಜೆಟ್ ಆದಮೇಲೆ? ಏನಪ್ಪ ಎಷ್ಟು ಬಜೆಟ್ಟು, ಎಷ್ಟು ಅಧಿಕಾರ, ಏನಪ್ಪ ಇದು ಅನ್ನಿಸ್ತಿದೆಯೋ ಅಥವಾ ಇನ್ನೂ ಸಿಕ್ಕಾಬಿಟ್ಟೆ ಉತ್ಸಾಹ ಇದೆಯೋ? ಇದು 16ನೇ ಬಜೆಟ್. ಈ ಬಜೆಟ್ ಮಂಡಿಸಿದ್ರೆ, ಮುಂದಿನ ವರ್ಷದ ಬಜೆಟ್ ಮಂಡಿಸಿದ್ರೆ 16ನೇ ಬಜೆಟ್. ನನಗೆ ರಾಜಕೀಯ, ಅದು ಚುನಾವಣಾ ರಾಜಕೀಯ ಸ್ವಲ್ಪ ಮಟ್ಟಿಗೆ ಸಾಕು ಅಂತ ಅನಿಸಿದೆ. ಆದರೆ ಜನರ ಪ್ರೀತಿ ವಿಶ್ವಾಸ ಜಾಸ್ತಿ ಇರೋದ್ರಿಂದ ಮುಂದುವರಿಬೇಕು ಬೇಡವೋ ಅಂತಕ್ಕಂಥದ್ದನ್ನು ಜನಗಳ ಅಭಿಪ್ರಾಯ ಪಡೆದು ತೀರ್ಮಾನ ಮಾಡ್ತೀನಿ. ನನ್ನ ಸಹೋದ್ಯೋಗಿ ರವೀಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ರವೀಶ್, ದಾಖಲೆಗಳನ್ನ ಬರೆಯೋದು ಬಹಳ ಸುಲಲಿತವಾಗಿ ಹೋಗ್ಬಿಟ್ಟಿದೆ ಅನ್ಸುತ್ತೆ ಸಿದ್ದರಾಮಯ್ಯನವರಿಗೆ. ಒಂದಾದ ನಂತರ ಒಂದು ದಾಖಲೆಗಳನ್ನ ತಮ್ಮ ಹೆಸರಿಗೆ ಅಂಟಿಸ್ಕೊಂಡು ಹೋಗ್ತಾ ಇದ್ದಾರೆ. ಸಚಿನ್ ತೆಂಡೂಲ್ಕರ್ ಬರೆದ ರೀತಿಯಲ್ಲಿ ಇವ್ರದ್ದು ಕೂಡ ಒಂದು ದಾಖಲೆ ಆಗ್ತಾ ಇದೆ. ಬಟ್ ಈ ದಾಖಲೆಗೆ ಅಡ್ಡಿಪಡಿಸುವಂತಹ ಕೆಲಸಗಳು ಅನೇಕ ರೀತಿಯಲ್ಲಿ ಆಗುತ್ತೆ. ಇದನ್ನ ಎದುರಿಸೋದು ಈಗ ಬಹಳ ದೊಡ್ಡ ಮಟ್ಟದಲ್ಲಿ ಸವಾಲಲ್ಲಿ ಇದೆಯಲ್ವಾ ಸಿದ್ದರಾಮಯ್ಯನವರಿಗೆ? ಅರುಣ್, ಖಂಡಿತವಾಗಿ ಕೂಡ. ಯಾಕೆಂದ್ರೆ ಸುದೀರ್ಘವಾಗಿ 40 ವರ್ಷಗಳ ಕಾಲ ರಾಜಕಾರಣ ಮಾಡ್ಕೊಂಡು ಬಂದಿರತಕ್ಕಂಥದ್ದು ಒಂದು ದಾಖಲೆ. ಸಂದರ್ಶನದಲ್ಲಿ ಅದನ್ನೇ ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡಿದ್ರು. ಅದು ಕೂಡ ಒಂದು ದಾಖಲೆ ಅಂತ. ಜೊತೆಗೆ ಬಜೆಟ್ ಅನ್ನ ಮಂಡನೆ ಮಾಡ್ತಕ್ಕಂಥ 16ನೇ ಬಾರಿ ಅಂದ್ರೆ ರಾಜ್ಯದಲ್ಲಿ, ಅದು ಕೂಡ ಒಂದು ರೀತಿಯಲ್ಲಿ ದಾಖಲೆನೆ. ಅದ್ರ ಜೊತೆಗೆ ದೀರ್ಘಾವಧಿ ಮುಖ್ಯಮಂತ್ರಿಯಾಗಿ ಕರ್ನಾಟಕದಲ್ಲಿ ಒಂದು ದಾಖಲೆಯನ್ನು ಬರೀಬೇಕು ಅಂತ ಸಿಎಂ ಸಿದ್ದರಾಮಯ್ಯನವ್ರಿಗೆ ಆಸೆ ಇದೆ ಅನ್ನೋ ಚರ್ಚೆಗಳು ಆಗ್ತಾ ಇತ್ತು. ಅದಕ್ಕೆ ಎಲ್ಲೋ ಇಂಬು ನೀಡುವಂತೆ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಸ್ಪಷ್ಟಪಡಿಸಿದ್ದಾರೆ. ಅಂದ್ರೆ ಆ ದಾಖಲೆ ಬರೆಯೋದಕ್ಕೆ ದಾಖಲೆಯಲ್ಲಿ ನನಗೆ ನಂಬಿಕೆ ಇದೆ ಅಂತ. ಹಾಗಾದ್ರೆ ಸ್ಪಷ್ಟ. ಯಾಕೆಂದ್ರೆ ದೇವರಾಜ ಅರಸರವರು 7 ವರ್ಷ 7 ತಿಂಗಳು ಅದು ಆ ಒಂದು ಅವಧಿಯನ್ನ ದಾಟಬೇಕಾದ್ರೆ ಡಿಸೆಂಬರ್ 21ನೇ ತಾರೀಕು ತನಕವೂ ಕೂಡ ಕಾಯಲೇಬೇಕಾಗುತ್ತೆ. ಹಾಗಾಗಿ ಅಲ್ಲಿ ತನಕವೂ ಕೂಡ ಸಿಎಂ ಸಿದ್ದರಾಮಯ್ಯನವರು ಸಿಎಂ ಆಗಿರಬೇಕು ಅನ್ನೋ ಆಸೆಯನ್ನು ಹೊಂದಿದ್ದಾರೆ ಅನ್ನೋದು ಕೂಡ ಸ್ಪಷ್ಟ. ಅದ್ರ ಜೊತೆಗೆ ಎಲ್ಲೋ ಒಂದ್ ಕಡೆ ಈ ಪವರ್ ಶೇರ್ ಫೈಟ್ ವಿಚಾರವಾಗಿ ನಾನಾ ರೀತಿಯ ಚರ್ಚೆಗಳು ಲೆಕ್ಕಾಚಾರಗಳು ನಡೀತಾ ಇದ್ರು ಕೂಡ ಎಲ್ಲೋ ಒಂದ್ ಕಡೆ ಅದಕ್ಕೆ ನಾನು ತಲೆ ಕೆಡಿಸ್ಕೊಂಡಿಲ್ಲ ಅನ್ನೋ ಸಂದೇಶವನ್ನು ಕೂಡ ರವಾನೆ ಮಾಡ್ತಾ ಇದ್ದಾರೆ. ಹಾಗಾಗಿ ಇದು ಪಕ್ಷದ ಒಳಗಿರ್ತಕ್ಕಂಥ ಮತ್ತಷ್ಟು ಬೇರೆ ಬೇರೆ ರೀತಿಯ ವಿರೋಧಿಗಳನ್ನ ತಲ್ಲಣಗೊಳಿಸಿದೆ ಅಂತಾನೆ ಹೇಳ್ಬೋದು. ಅದಕ್ಕೆ ಏನೆಲ್ಲ ಸ್ಟ್ರಾಟಜಿಗಳನ್ನ ಮಾಡಬೇಕು ಮಾಡ್ತಾ ಇರ್ತಾರೆ. ಯಾಕೆಂದ್ರೆ ಇದು ಆರಂಭದಲ್ಲಿ ಪವರ್ ಶೇರ್ ವಿಚಾರವಾಗಿ ಹೈಕಮಾಂಡ್ ಒಂದು ಕ್ಲಾರಿಟಿ ಕೊಟ್ಬಿಟ್ಟಿದ್ರೆ ಖಂಡಿತವಾಗಿ ಕೂಡ ಇಲ್ಲಿ ತನಕ ಜಟಾಪಟಿ ಮುಂದುವರಿತಾನೆ ಇರಲಿಲ್ಲ. ಯಾಕೆಂದ್ರೆ ಪವರ್ ಶೇರ್ ವಿಚಾರವಾಗಿ ಕ್ಲಾರಿಟಿನೇ ಕೊಡ್ಲಿಲ್ಲ. ಇಲ್ಲಿ ತನಕವೂ ಕೂಡ ಹೈಕಮಾಂಡ್ ಕ್ಲಾರಿಟಿ ಕೊಟ್ಟಿಲ್ಲ. ಒಂದ್ ಕಡೆ DCM ಹೇಳ್ತಾರೆ ಅಲ್ಲಿ ಎಲ್ಲ ಒಂದ್ ಕಡೆ ನಮ್ಮಿಬ್ಬರ ನಡುವೆ ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ ಅಂತ, ಇನ್ನೊಂದ್ ಕಡೆ ಏನು ಆಗೇ ಇಲ್ಲ ಅನ್ನೋ ಮಾತುಗಳನ್ನು ಕೂಡ ಈ ಒಂದು CM ಹೇಳ್ತಾರೆ. ಇಂತಹ ಸನ್ನಿವೇಶದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇವತ್ತಿನ ಒಂದು ಸಂದರ್ಶನದಲ್ಲಿ ಒಂದು ಸಂದೇಶವನ್ನು ಕೂಡ ಸ್ಪಷ್ಟವಾಗಿ ರವಾನಿಸಿದ್ದಾರೆ. ಹಾಗಾಗಿ ಈ ಸಂದೇಶ ಕಾಂಗ್ರೆಸ್ನ ಒಳಗಡೆ ಯಾವ ರೀತಿ ಬದಲಾವಣೆಗಳನ್ನು ತರುತ್ತೆ ಕಾದ್ ನೋಡ್ಬೇಕು ಅರುಣ್. ಓಕೆ, ಮುಖ್ಯವಾಗಿ ಅತಿ ಹೆಚ್ಚಾಗಿ ರವೀಶ್ ಚರ್ಚೆ ಆಗ್ತಾ ಇದ್ದವರು ಈ ಅವಧಿಯಲ್ಲ, ಹಿಂದಿನ ಅವಧಿಯಲ್ಲೂ ಕೂಡ
ಪೂರ್ಣ ಪ್ರಮಾಣದಲ್ಲಿ ಅಧಿಕಾರವನ್ನು ಮುಗಿಸಿದಾಗ ಅರಸು ಅವರ ಇಕ್ವಲ್ ಅಲ್ಲಿ ಸಿದ್ದರಾಮಯ್ಯನವರಿದ್ದಾರೆ. ಅರಸು ಅವರ ನಂತರ ಪೂರ್ಣ ಪ್ರಮಾಣದಲ್ಲಿ ಮುಖ್ಯಮಂತ್ರಿಯಾಗಿ 5 ವರ್ಷ ಪೂರೈಸಿದ್ದು ಸಿದ್ದರಾಮಯ್ಯನವರೇ ಅಂತ ಹೇಳಿ. ಸೊ ಈಗ ಅರಸು ಅವರ ದಾಖಲೆಗಳನ್ನ ಸರಿ ಸಮ ಮಾಡಬೇಕು ಅನ್ನೋದಾದ್ರೆ ಅಥವಾ ಅದನ್ನ ದಾಟಿ ಮುಂದೆ ಹೋಗ್ಬೇಕು ಅಂತಂದ್ರೆ ಈ ವರ್ಷ ಸಂಪೂರ್ಣವಾಗಿ ಅವ್ರು ಮುಗಿಸ್ಬೇಕು. ಬಟ್ 2.5 ವರ್ಷದ ಲೆಕ್ಕಾಚಾರ ಬರೋದಾದ್ರೆ ನವೆಂಬರ್ಗೆನೆ ಬಹಳ ದೊಡ್ಡ ಮಟ್ಟದಲ್ಲಿ ಸಂಘರ್ಷಕ್ಕೆ ನಾಂದಿ ಹಾಡಿಕೊಡುವಂತದ್ದಿದೆ. ಕಂಪ್ಲೀಟ್ ಮಾಡೇ ಆಚೆ ಹೋಗ್ತಾರ ಅಥವಾ ಇಲ್ವಾ? ಈ ಬಗ್ಗೆ ರಾಜಕೀಯವಾಗಿ ಕಾಂಗ್ರೆಸ್ನಲ್ಲಿ ಏನ್ ನಡೀತಾ ಇದೆ? ಅರುಣ್, ಖಂಡಿತವಾಗಿ ಕೂಡ ಸಿದ್ದರಾಮಯ್ಯ ಮತ್ತೆ ಸಿದ್ದರಾಮಯ್ಯ ಆಪ್ತರಿಗೆ ಮನದಲ್ಲಿ ಎಲ್ಲೋ ಒಂದ್ ಕಡೆ 5 ವರ್ಷಗಳ ಕಾಲ ಅವಧಿಯನ್ನ ಪೂರ್ಣ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಕೂಡ ನಂಬಿಕೆ ಇರತಕ್ಕಂಥದ್ದು. ಆದರೆ ಅದನ್ನು ಸ್ವತಃ ಸಿದ್ದರಾಮಯ್ಯ ಅವರು ಅಧಿಕಾರವನ್ನು ಪೂರ್ಣಗೊಳಿಸ್ತೇನೆ ಅನ್ನೋ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಆದರೆ ಖಂಡಿತವಾಗಿ ಖಡಕ್ಕಾಗಿ ಇಲ್ಲ ನಾನು 5 ವರ್ಷ ಮಾಡೇ ಮಾಡ್ತೀನಿ ಅಂತ ಹೇಳುವಂತಹ ಸ್ಥಿತಿಯಲ್ಲೂ ಕೂಡ ಸಿಎಂ ಸಿದ್ದರಾಮಯ್ಯ ಅವರು ಇಲ್ಲ. ಆದರೆ ಒಂದ್ ಕಡೆ ಎಲ್ಲೋ ಒಂದ್ ಕಡೆ ಸಿದ್ದರಾಮಯ್ಯ ಆಪ್ತರ ಕೂಟ ಅಂತ ಏನಿದೆ ಅದು ಆಗಿಂದಾಗೆ ಎಲ್ಲೋ ಒಂದ್ ಕಡೆ 5 ವರ್ಷಗಳ ಕಾಲ ಪೂರ್ಣ ಮಾಡ್ತಾರೆ ಅಧಿಕಾರಾವಧಿ ಏನಂತ ಕೂಡ ಹೇಳಿ ಸುಮ್ಮನಾಗುವಂತದ್ದು ಕೂಡ ಇದೆ. ಹಾಗಾಗಿ ಈ ದಾಖಲೆಯನ್ನ ಮುರಿಯಬೇಕು ಅನ್ನೋದು ಸಿದ್ದರಾಮಯ್ಯನವ್ರ ಮನದಲ್ಲಿದೆ ಅನ್ನೋದಕ್ಕೂ ಸ್ಪಷ್ಟ ಆಯಿತು. ಆ ಕಾರಣಕ್ಕೋಸ್ಕರ ಡಿಸೆಂಬರ್ ಮತ್ತೆ ಜನವರಿ ತನಕವೂ ಕೂಡ ಒಂದ್ ವೇಳೆ ಏನಾದರೂ ಪವರ್ ಶೇರ್ ವಿಚಾರವಾಗಿ ಒಪ್ಪಿದ್ದೆ ಆದ್ರೆ ಅಲ್ಲಿ ತನಕವೂ ಕೂಡ ಟೈಮ್ ಅನ್ನು ತೆಗೆದುಕೊಳ್ಬಹುದು. ಅದಕ್ಕೆ ಹೈಕಮಾಂಡ್ ಕೂಡ ಅವಕಾಶ ಮಾಡಿಕೊಡ್ಬೋದು, ಮತ್ತೆ ಅದಕ್ಕೆ ಆಸೆ ಪಟ್ಟಂತವರು ಕೂಡ ಅವಕಾಶವನ್ನು ಮಾಡಿಕೊಡ್ಬೋದು. ಆದ್ರೆ ಎಲ್ಲ ಒಂದ್ ಕಡೆ ಅವತ್ತಿನ ಬದಲಾವಣೆಗಳೇನಿರುತ್ತೆ, ರಾಜಕೀಯ ಬದಲಾವಣೆಗಳು ಡಿಸೆಂಬರ್ನಲ್ಲಿ ಏನ್ ಬೇಕಾದ್ರೂ ಡಿಸೆಂಬರ್ ತನಕ ಬದಲಾವಣೆಗಳಾಗಬಹುದು. ಹಾಗಾಗಿ ಈ ಒಂದು ಪ್ಲಾನ್ ಏನಾದರೂ ಉಲ್ಟಾದ್ರೆ ಖಂಡಿತವಾಗಿ ಕೂಡ ಕಾಂಗ್ರೆಸ್ನ ಒಳಗಡೆ ಮತ್ತಷ್ಟು ಪರಿಸ್ಥಿತಿ ಜಟಿಲ ಆಗುತ್ತೆ. ಹಾಗಾಗಿ ಕಾಂಗ್ರೆಸ್ನ ಹೈಕಮಾಂಡ್ ಒಂದ್ ರೀತಿಯಲ್ಲಿ ಧರ್ಮ ಸಂಕಟಕ್ಕೆ ಸಿಲುಕುವಂತ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ ಅರುಣ್.